ಮಂಜ ಬಾಲಿ ಚಿನ್ನಪನಿ ಆಡುನು. ಓಹೋ ಹೊಸ ಚಿನ್ನಪನಿ. ಬಾರಿ ಇತ್ತು ಬಿಡ್ಲಿ ಮಗನ. ನಮ್ಮ ಅಪ್ಪ ಮೊನ್ನೆ ಎಲ್ಲಮ್ಮ ಗುಡ್ಡದ ಜಾತ್ರೆಗೆ ಹೋಗಿದ್ನಿಲಿ, ಅವತ್ತು ತೊಗೊಂಬಂದಾನ. ಹೆಂಗೈತಿ ನೋಡು. ಬಾರಿ ಐತಿ ಬಿಡು ಮಗನ. ಮಾರ್ಯ ಏನ್ಲಿ ಅರಬಟ್ ಐತಲ್ಲ ನೀನು ಕಟಿಂಗ್. ಜೋರ್ದಾರ್ ಇದೀಪ. ನಮ್ಮೂರಾಗ ಕರಿಯನ ಹತ್ರ ಮಾಡ್ಸಿದ್ಯನ್ಲಿ. ಏ ಇಲ್ಲೇ ಅಪ್ಪ ಯಾವ ಅವನ ಮಸಡಿ ನೋಡಿ ಹಿಂಗೆಲ್ಲ ಅವ್ನು ಕಟಿಂಗ್ ಮಾಡಕ್ ಬರ್ತೈತೆ. ನಮ್ಮ ಮಾವರ ಊರಿಗೆ ಹೋಗಿದ್ಯಾ, ನಮ್ಮ ಮಾವ ಕಟ್ ಮಾಡಿ ಕಳ್ಸ್ಯಾನ ನೋಡಿ. ಹೆಂಗೈತಿ? ಬಾರಿ ಐತಿ ಮಗನ. ಮಸ್ತ್ ಕಾಣಕತ್ಯಾ. ಮನೆಗೂ ಹೋಗೋಂಗಿಲ್ಲ. ಮನೆಗೆ ಹೋದ್ರೆ ಕಿರಿಕಿರಿ ಥರ ಬ್ಯಾಸ್ರ ಹಾಕತ್ತಲ್ಲ. ಏನು ಮಾಡ್ಬೇಕು? ಏ ಬರೇ ಮಾತಾಡೋದು ಬರ್ಲಿ ಚಿನ್ನಪನಿ ಆಡುನು. ತಡಿ, ಈ ಹುಡುಗರು ಕೂಡ ನಾನು ಚಿನ್ನಪನಿ ಆಡ್ತೀನಿ. ಚಿನ್ನಪನಿ ಆಡಲಾರ್ದ ಭಾಳ ದಿನ ಆತ. ಏನ್ರಲ್ಲೇ ಹುಡುಗರ, ನಾನು ಕರ್ಕೊಂತೀನ ಚಿನ್ನಪನಿ ಆಡಕ? ಬರ್ರಿ ಅಣ್ಣಾರ, ಆಟ ಆಡೋಣ ಬರ್ರಿ. ನೀವು ನಮ್ಮ ಕೂಡ ಆಡ್ತೀರ ಅಂದ್ರೆ ಬಾ ಖುಷಿ ನಮ್ಗೆ. ಬರ್ಲಿ ಅಣ್ಣ ನಮ್ಮ ಕೂಡ ಚಿನ್ನಪನಿ ಆಡ್ತಾನಂತ. ಆಡೋಣ ಅಲ್ಲೇ. ಏ ಹಿಡ್ಕೊಡ್ಲೆ. ಏ ಮಂಗ್ಯ ನನ್ನ ಮಗನ, ಅಲ್ಲೇ ಮುಂದೆ ನಿಂತಿದ್ದೆವು ನಿಂತಂಗ. ಹಿಡ್ಕೊಳಕ್ ಆಗಂಗಿಲ್ಲ ಅಲ್ಲಿ. ಕೈಯಾಗಿನ ತಪ್ಪು ಹೋತ್ಲೆ ಮಗನ. ಹೊಡಿಯನ್ರೇನಪ್ಪ? ನೋಡಿ ನೀ ಮಾಡಿದ ಕಾರ್ಬಾರಕ್ಕ ನಾ ಅನುಭವಿಸ್ಬೇಕಾಗೈತಿ. ಬೇ ಯಾಕ ಸರಿ ಮತ್ತೆ ನಿನಗೆ ಬಡ್ದಿತ್ತವ್ವ. ಮತ್ತೆ ನಮಗೆ ದಂಡ ತಂದಿರಿ ಹೊಸರ್ರಿ. ಓ, ನನ್ನ ಹುಡುಗಿ ಇಲ್ಲೇ ಬಂದ್ಬಿಟ್ಲ ನೆನೆದವರ ಮನದಲ್ಲಿ. ನೀವು ಆಡ್ಕೊರ್ಲಿ. ಏ ಬರ್ಲಿ, ನನಗೆ ಗೊತ್ತಿತ್ತು. ಅದಕ್ಕೆ ಈ ದೊಡ್ಡವ್ರನ್ನೆಲ್ಲ ಸೇರಿಸ್ಕೋಬಾರ್ದು ಅನ್ನೋದು. ಬರ್ರಿ ನಾವು ಆಡೋಣ. ಓ ಆಂಟಿ, ರೇಣು ಅವ್ರಿ ನೀವು ಇಲ್ಲಿ? ಅದು ತಮ್ಮ ರೇಣವ್ಗೆ ಆರಾಮಿದ್ದಿದ್ದಿಲ್ಲ, ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಬಂದು ನೋಡಪ್ಪ. ಓ ಹೌದಾ? ಯಾಕ್ರಿ ರೇಣು, ಏನಾಯ್ತು? ಅಲ್ರಿ ಆಂಟಿ, ಒಂದು ಫೋನ್ ಮಾಡಿದ್ರೆ ನಾ ಬೈಕ್ನ್ಯಾಗ ಕರ್ಕೊಂಡು ಹೋಗಿದ್ದೆ. ಬಂದು ಪಾಪ ಹುಷಾರ್ ಬೇರೆ ಇಲ್ಲಂತೀರಿ, ನಡೆಸ್ಕೊಂತ ಕರ್ಕೊಂಬಂದಿರಲ್ರಿ ಆಂಟಿ? ಇಲ್ಲಿ ಬಿಡಪ್ಪ, ಏನು ದೂರಲ್ಲ ಮತ್ತೊಂದಲ್ಲ, ನಡ್ಕೊತ ಹೋದ್ರೆ ಬಂದ್ವಿ. ಮತ್ತೆ ನಿನಗೆ ಯಾಕಪ್ಪ ತೊಂದರೆ ಕೊಡೋದು? ಪಾಪ ಇವ್ರ ಮಕ್ಕ ನೋಡಿದ್ರೆ ಭಾಳ ಸುಸ್ತಾದಂಗೆ ಕಾಣಿಸಾಕತ್ತೈತಿ. ಬರ್ರಿ ಆಂಟಿ, ನಾನು ಬರ್ತೀನಿ. ಬೇಡಪ್ಪ ತಮ್ಮ, ಮತ್ತೆ ನಿನಗೆ ಯಾಕೆ ತೊಂದರೆ? ನಾ ಹೋಗ್ತೀವ. ಇಲ್ರಿ ಆಂಟಿ, ನಾನು ಫ್ರೀನಾ ಅದೀನಿ, ನೋಡ್ರಿ ನಾನು ಕರ್ಕೊಂಡು ಹೋಗ್ತೀನಿ. ಇದೊಂದು ಮಂಡ್ರ ಪೀಡ. ನಾವು ದವಾಖಾನೆಗೆ ಹೊಂಟಿಲ್ಲ. ಸುಮ್ಮನೆ ನಮ್ಮ ಅತ್ತಿಗೆ ಗೊತ್ತಾಗ್ಬಾರ್ದಂತೆ ಸುಮ್ಮನೆ ನಾಟಕ ಮಾಡಕ್ಕೆ ನಾವು ಹೊಂಟ್ರೆ ಒಬ್ಬ ಬೇನ್ ಹತ್ತಿನಲ್ಲಿ ಏನು ಮಾಡ್ಬೇಕು? ಬ್ಯಾಡ ಬಿಡುತ್ತಮ್ಮ, ನಾವು ಹೋಗಿ ಬರ್ತೀವಿ ಸುಮ್ಮನೆ. ಅದು ಮಂದಿ ಮತ್ತು ಒಂದು ತಿಳ್ಕೊಂಡ್ರೆ 9 ತಿಳ್ಕೊಂತಾರೆ ಆತಮ್ಮ. ನೀ ನಮ್ಮ ಕೂಡ ಬಂದ್ರೆ ಬ್ಯಾಡ, ನಾವು ಹೋಗಿ ಬರ್ತೀವಿ ತಗೋ. ಲೇ ಓದ್ಕೊಳೋದು ಬಿಟ್ಟು ಚಿನ್ನಪಣಿ ಆಡಕತ್ತೀರಿ ಅನ್ಲೇ? ಹೋರಿ ಬುಕ್ಕ ತೆಗೆದು ಓದ್ಕೊ ಹೋರಿ. ಹೋಗ್ರಿ ಸರ, ಸಾಲಿದ್ದಾಗ ಎಲ್ಲ ಓದ್ಕೊಂಡಿವಿ. ಈಗ ಸಾಲೆಲ್ಲ ಸೂಟಿ ಅದಾವು. ಸೂಟಿ ಇದ್ದಾಗೂ ಆಟ ಆಡಬೇಡ್ರಿ ಅಂತೀರಲ್ರಿ ಸರ್. ಸೂಟಿ ಇದ್ದಾಗೂ ಏನು ಓದ್ಬೇಕ್ರಿ ಸರ? ಬರೀ ಆಟ ಆಡೋದ ಮಾಡದ್ಬಾರ್ದಲ್ಲಿ, ಒಂದು ಸ್ವಲ್ಪ ಓದ್ಬೇಕು. ಹಾಕಿರಣ ಇಲ್ಲಿ ಬ್ಯಾಡ ನೋಡ್ಲಿ, ಆ ಕಡೆ ಹೋಗಿ ಆಟ ಆಡೋಣ. ಅಲ್ಲಿ ಯಾರೂ ಇರಂಗಿಲ್ಲ. ಓ, ನೀವು ಈ ಕಡೆ? ಅಯ್ಯೋ ಅಷ್ಟು ಹೇಳ್ಕೊಂತ ಹೋಗೋದಾಗ್ತವ ಅಂತ ಹನಿವಾರ. ಅದು ನಮ್ಮ ರೇಣುಗೆ ಆರಾಮಿದ್ದಿದ್ದಿಲ್ರಿ, ದವಾಖಾನೆ ಕರ್ಕೊಂಡು ಹೊಂಟಿದ್ದೀನಿ ರೀ. ಓ ಹೌದನ್ರಿ. ನಾನು ಆ ಕಡೆಯಿಂದ ಬಂದೆ. ಡಾಕ್ಟರ್ ಇಲ್ರಿ ಮನ್ಯಾಗ. ಆಂಟಿ ಆರಾಮಿಲ್ಲ ಅಂತೀರಿ, ಮತ್ತು ಡಾಕ್ಟ್ರೂ ಇಲ್ಲ ಅನ್ನಕತ್ತಾರ. ಸಿಟಿಗರ ಕರ್ಕೊಂಡು ಹೋಗ್ಬರೋಣ ಬರ್ರಿ. ಮತ್ತು ಹುಷಾರಿಲ್ಲ ಅಂತೀರಿ. ಪಾಪ ಇವ್ರ ಮಕ್ಕ ನೋಡಿದ್ರೆ ಇವ್ರಿಗೆ ಭಾಳ ತ್ರಾಸ ಐತೆ ಅಂತ ಅನ್ನಿಸ್ತತಿ. ಇಲ್ಲಿ ಬಿಡುತ್ತಮ್ಮ, ಅವ್ರ ಅಪ್ಪಾಜಿ ಬಂದಿಂದ ಕರ್ಕೊಂಡು ಹೋಗ್ತಾರಂತ. ನಾ ಹೊಳೆ ಮನೆಗೆ ಹೋಗ್ಬಿಡ್ತೀನಿ. ಮತ್ತು ನಿಮ್ಗೆ ಯಾಕಪ್ಪ ತೊಂದ್ರಿ? ಹೌದಿಲ್ಲ, ಮತ್ತು ಅದರ ಬೇರೆ ಬಿಸಿಲು ಒಂದು ಭಾಳ ಐತಿ. ಈಗ ಕರ್ಕೊಂಡು ಹೋದ್ರೆ ಮತ್ತೆ ತ್ರಾಸ ಆಗುತ್ತೆ ಆಕೆಗೆ. ಹೌದು, ಸಂಜೆ ಮುಂದೆ ಇಲ್ಲೇ ಇರ್ತಾರೆ ಆಡ್ರಿ ಡಾಕ್ಟ್ರ್. ಇವ್ರ ಹತ್ರ ತೋರಿಸ್ರಿ. ಬಿಸಿಲಾಗ ಏನು ಕರ್ಕೊಂಡು ಹೋಗ್ತೀರಿ? ಈಗ ತೀರ ಅಷ್ಟು ಜೇರಿತ್ತಂದ್ರೆ ಕರ್ಕೊಂಡು ಹೋಗ್ರಿ. ಇಲ್ಲ ಅಂದ್ರೆ ಸುಮ್ಮನೆ ಸಂಜೆ ಮುಂದೆ ಇಲ್ಲೇ ತೋರಿಸ್ಬಿಡ್ರಿ. ಹಂಗೇನಿಲ್ರಿ ಸರ, ಈ ಬಿಸಿಲು ಒಂದು ಭಾಳ ಐತ್ಲ. ಊರು ಪಾರು ಅಡ್ಯಾಡ ಅಲ್ಲಿ ನೀರು ಇಲ್ಲಿ ನೀರು ಬದಲಾಗ್ಯಾವ್ರಿ. ಹಿಂಗಾಗಿ ಸ್ವಲ್ಪ ಇದನ್ನ ತಲೆ ಸುತ್ತಂಗೆ ಆಗತ್ತಂತಂದಿಲ್ಲ. ಹಂಗೇನು ತೀರ ಸೀರಿಯಸ್ ಆಗಿ ಏನಿಲ್ಲ ಆಡ್ರಿ. ಎಳ್ನೀರು ಅದು ಕುಡಿಸ್ಬೇಕಿಲ್ರಿ? ಅಷ್ಟ ಮಾಡ್ತೀವಿ ತಗೋರಿ. ಯಾವಾಗ ಬಿಟ್ರಿ ಯಾರಿಗೆ ಕಠಿಣ ಹಸ್ತಾರ ಎಲ್ಲಿ ತಗಲ್ಲ. ಹೋಗೇ ಬಿಡ್ಲು. ಪಾಪ ಓದು ಏಸ್ನ್ಯಾಗ ಲಗ್ನ ಮಾಡಕತ್ತಾರ ನೋಡಾಕಿ ರೇಣವಂದು. ಅಣ್ಣ ನೀ ಏನು ಹೇಳಕತ್ತಿ? ಕರೆನಾ ಸುಳ್ಳ? ಕರಿನಲ್ಲಿ ಪಾರ್ವತಿಯವರು ಹೇಳಿದ್ರು
ನಾಳೆ ನಿಶ್ಚಿತಾರ್ಥ ಮಾಡ್ತಾರಂತ. ನಾಳೆ ಹೆಣ್ಣು ನೋಡೋದು ಇದು ಮಾಡಿ ಅವರು ಸೋದರ ಮಾವನ ಮಗ ಅಂತ. ನಾಳೆ ನಿಶ್ಚಿತಾರ್ಥ ಮಾಡ್ತಾರ ಅಂತ ಹೇಳಿದ್ರು ಅವರು. ಹೌದಾ? ಈ ಅತ್ತಿ ಬುದ್ಧಿ ಇರಕ್ಕಿಲ್ಲನ ಲಗುನ ಬರಕಾಗಿಲ್ಲ ಬಾ ಅಂತ ಹೇಳಲ್ಲ. ನಾನು ಇಲ್ಲ 5 ನಿಮಿಷ ಆತ್ ನಿಂತು ಇನ್ನೂ ಬರೋವಳ್ಳ. ನಾನದ ಮನ್ಯಾಗ ಸುಳ್ಳು ಹೇಳಿ ಬಂದೀನಿ. ಚರ್ಗಿ ತೊಗೊಂಡು ಹೋಗ್ತೀನಿ ಅಂತೇಳಿ ಈಗ ಇನ್ನೂ ಬರಕ್ ತಯಾರಿಲ್ಲ. ತು 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 ಏನು ಹೊಸ ಕೈತವ ತಿಪ್ಪಿ. ಇವ್ರಾಗ ಪೈಖಾನೆ ಕಟ್ಟಿಸ್ಬಾರ್ದ ದೌಳದ್ದು. ಅದಕ್ಕೆ ಹೇಳಕತ್ತೀನವ. ಅಲ್ಲಲ್ಲಿ ಇಷ್ಟು ಯಾಕೆ ಒದ್ದಾಡೋದು ಬೇಕಾಗಿದ್ದಿತ್ತು? ಇನ್ನೂ ನಮ್ಮ ನೀಲವನ್ ಲಗ್ನ ಯಾವಾಗೈತೆ ಏನ? ಇನ್ನು ಅವರು ಡೇಟ್ನು ಫಿಕ್ಸ್ ಮಾಡಿ ಹೇಳಿಲ್ಲ. ನಾ ಫೋನ್ ಹಚ್ಚಿ ಕರೆಸ್ತೀನಿ. ಈಗ ಹೊಂಟು ಬಿಡು. ನಿನಗೆಲ್ಲ ತ್ರಾಸ ಆಗುತ್ತೆ. ಏನು ಮಾಡ್ತಿ ಇಲ್ಲಿ ಇದಕ್ಕೊಂದು ಹಳ್ಳಿಯಾಗ ನೀ ಪುರೋಟ ಆಗಂಗಿಲ್ಲ ಬಿಡಂಗಿಲ್ಲ. ಹಾಗೆ ಏನಾಗಂಗಿಲ್ಲ. ನಾನು ಪುರೋಟ ಹಾಕಿನಿ ಹಂಗೇನಿಲ್ಲ ಇಲ್ಲವಾ? ನೀಲವನ್ ಲಗ್ನ ಮಾಡಿ ನಾ ಹೋಗುದು. ಇದ್ರ ಚಂಡಿ ಕಡಿಲಿ ಜೋಡಾಗ್ಬಿಟ್ಟತಿವ. ಯಾ ಶನಿಯಿಂದ ಬಂದು ಒಕ್ಕರ್ಸ್ಕೊಂತ ಏನಂತಿನ್ನ. ಆದ್ರೂ ಈ ಹಳ್ಳಿಗೆ ಬಂದಿರೋದು ಚಲೋ ಅಲ್ ಬಿಡ. ನೀನ್ ಹಳ್ಳಿಯಾಗ ಹೇಳ್ಬೇಕಿಲ್ಲ. ಸಿಟಿಯಾಗ ಎಲ್ಲಿರೋ ಸಾಲಿ ಇರಂಗಿಲ್ಲ ಕನ್ನಡ ಸಾಲಿ ಸಿಟಿ ಹಾಕಿಸ್ಕೋಬೇಕವ. ಈ ಹಳ್ಳಿಯಾಗ ಏನ್ ಮಾಡ್ತಿದ್ದಾನ? ಇವ ಹೆಂಗಿರೋದೇವ ಇಲ್ಲಿ? ಯವ ನನ್ನ ಹಳ್ಳಿಯಾಗ ಸಿಟಿಕಿನ ಹಳ್ಳಿನ ಇಷ್ಟ. ಅದಕ್ಕೆ ಹಳ್ಳಿ ಹಾಕಿಸ್ಕೊಂಡ ನಾವ. ಯಪ್ಪ ದೇವ್ರ ತ ಓ ಯವ್ವ ಅದನ್ನೆಲ್ಲ ನೋಡಿ ತಲೆ ತಿರುಗಿ ಬಿಡ್ತು. ರಾಧವಲ್ಲ ಆಯ್ಕೆ ಏನು ಮಾಡೋದ? ಕೆಲಸ ಎಲ್ಲ ಆಯ್ತನವ? ಅಯ್ಯೋ ಈಗ ಬೇರೆ ಬಂದ್ಲು. ಹ್ಞೂ ರೀ ಆಂಟಿ ಆಯ್ತು ನೋಡ್ರಿ. ನಿಮ್ದ್ರಿ? ಈಗ ಮುಗಿಸ್ಕೊಂಡ್ ನೋಡಿ ಅವ ಕೆಲಸನ. ಚಕ್ಕಾಗಿ ಮುಗಿಸ್ಕೊಂಡ್ ಏನು ಹೇಳ್ತಾಳವ ಈ ಆಂಟಿ? ಅಯ್ಯ ಸುಮ್ಮಿರ ಪಿಟಿಂಗ್ ಪರಿಮಣಿ ಯಾಕೆ ಅದನ್ನ ಕೇಳಿಲ್ಲ. ಮನಿ ತಗದ ಅದು ನಾನು ಕೇಳಕಿ ನೀನೊಂದು ಮಾತಾಡ್ತೀಯಲ್ಲ. ಈಕಿ ನನಗೆ ಹೇಳ್ತಿ ಹಂಗ ಬಿಡವ. ಆಕೆ ಹಂಗ ನಗಚಾಟಿ ಮಾಡ್ತಿರ್ತಾಳ. ಈ ಆಂಟಿ ನೋಡಿದ್ರ ಹೋಗಿ ಅಮ್ಮನ ಮುಂದೆ ಹೇಳ್ತಾಳ. ಈಕೆ ಸೊಕ್ಕುಬಾಯಿ ಆಂಟಿ ಬಾಯಿರ ಸುದ್ದಿ ಈಕಿದ. ಸರಿ ರೀ ಆಂಟಿ ನಾ ಬರ್ತೀನಿ ರೀ. ಹೋಗುವ ಪಾಪ ಭಾಳ ಅರ್ಜೆಂಟ್ ಇರ್ಬೇಕು. ಹೋಗುವ ಪರಿಮಳಿ ನಿನ್ನ ಬಾಯಿ ಒಟ್ಟ ಸುದ್ದಿಲ್ಲ. ಅವ್ರಿಗೆ ಹಂಗತಿ ಅಂದ್ರ ಮುಜುಗರ ಆಗಂಗಿಲ್ಲನ? ಅಯ್ಯೋ ಶಿವನ ನಾ ಏನು ಮಾತಾಡಿದ್ನೇನೆ? ಇದ್ದದ್ದ ಮಾತಾಡಿದ್ನೆ. ಅದ್ರಾಗೆಲ್ಲ ಏನು ಮುಜುಗರ? ನಡಿ ಹೋಗ್ಬರೊಳಗೆ ಹೊಟ್ಟಿನ ಹಚ್ತೇವ. ಇವ ಮನೆಗೆ ಹೋದಾಕಿನ ಸ್ವಚ್ಛ ಕೈ ತಕ್ಕೊಂಡು ಒಂದು 8 ರೊಟ್ಟಿ ಬಡಿದು ಬಿಡ್ತೀನಿ. ಆದ್ರ ಬೇರೆ ಪುಂಡಿ ಪಲ್ಯ ಮಾಡ್ಯಾಳ ನಿಲವ. ಮಸ್ತಾಗಿರ್ತತಿ. ಎಣ್ಣೆ ಖಾರ ಪುಂಡಿ ಪಲ್ಯ ಹಚ್ಕೊಂಡು ಒಂದು 8-10 ರೊಟ್ಟಿ ತಿಂದು ಬಿಡ್ತೀನಿ. ಎಷ್ಟೊತ್ತದ ಬರೋದು? ಲಗುನ ಬರಕ್ ಆಗಿಲ್ಲನ? ಇಷ್ಟೊತ್ತ ನಾ ಇಲ್ಲಿ ದಾರಿ ಕಾಯಕತ್ತ. ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗಂಗಿಲ್ಲನ? ಯವ್ವ ಬೇಸರ ಮಾಡ್ಕೋಬೇಡ. ನಾನು ಲಗುನ ಹೊಂಟು ಬಂದಿವ. ಅಲ್ಲಿ ದಾರ್ಯಾಗ ಆಕಿ ಹುಲಿಗೆವ ಭೇಟಿಗಿದ್ಲ. ಮಾತಾಡ್ಸ್ಕೊಂತ ನಿಂತಿದ್ದೆ. ಆ ಹುಲಿಗೆ ಒಂದು ಸುದ್ದಿ ಬಿಡು ಯವ್ವ. ನನ್ನ ಎದಕ್ಕೆ ಇಲ್ಲಿ ಬರಕ್ಕೆ ಹೇಳಿದ್ಯಾ ಅದನ್ನ ಹೇಳಿ ಮೊದ್ಲೇಕ. ನಾನು ನಮ್ಮ ಮನ್ಯಾಗ ಸುಳ್ಳು ಹೇಳಿ ಬಂದೀನಿ. ಅದರ ಬೇರೆ ನನ್ನ ಗಂಡ ಮನೆಗೆ ಬಂದಾನ. ಗೊತ್ತ ನಿನಗೆ? ಎದಕ್ಕೂ ಏನು ಎತ್ತ ಅಂತೇಳಿ ಎಲ್ಲ ಪ್ರಶ್ನೆ ಮಾಡ್ತಾನ. ಫೋನ್ಯಾಗ ಹೇಳಕ್ ಬರಂಗಿಲ್ಲ ನೀತಿ. ಅಯ್ಯ ಫೋನ್ಯಾಗ ಹೇಳು ವಿಷಯ ಎಲ್ಲಿದು? ಮಕಾಮಿಕಿ ಮಾತಾಡುವಂಥ ವಿಷಯ ಅದು. ಮಾತಾಡಿದೆ ನೀನು ಗಂಡ ಇರ್ತಾನಲ್ಲ ಅದಕ್ಕೆ ಬ್ಯಾಡ ಮಕಾಮಕಿ ಮಾತಾಡಿದ್ರ ಆತಂತೆ ನಾನು ಇಲ್ಲಿ ಬರಕ್ಕೆ ಹೇಳಿದ್ದು. ಯವ್ವ ಎತ್ತಿ ಈ ಪಿಟ್ಕೆ ಹಾಕೋದು ಬಿಟ್ಟು ಅದು ಏನು ಅಂತ ಹೇಳು. ರಾಧಕ್ಕ ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ, ತಾಜಾ ತಾಜಾ ಸುದ್ದಿ. ನಿಮ್ಮ ಮನೀದ ಯವ್ವ ಸುದ್ದಿ ಅಂತದೇನ್ ಬೇ? ನನಗೆ ಗೊತ್ತಿಲ್ಲಾರ್ದಂಥ ಸುದ್ದಿ. ನಿನಗೇನು ಅಂತ ಸುದ್ದಿ ಗೊತ್ತಾತ? ನಮ್ಮ ಮನೆ ಸುದ್ದಿ ನಿನಗೆ ಹೆಂಗೆ ಗೊತ್ತು? ಯವ್ವ ನನಗೆ ಸುದ್ದಿ ಎಲ್ಲ ಗೊತ್ತಾಗವ. ಮೊನ್ನೆ ಒಂದಟು ಕಿವಿ ಬಿದ್ದಿತ್ತು. ಇವತ್ತು ಕಣ್ಣಾರೆ ನೋಡ್ಬಿಟ್ನವ ಯವ್ವ. ಈಗ ಯಾರ ಬಗ್ಗೆ ಮಾತಾಡಕತ್ತಿ ಅದನ್ನ ಹೇಳತ್ತಿ? ಅದನ್ನ ಕೆಂಚ್ ಕುಲ್ಲಾಕಿ ಆಕೆ ಡುಮ್ಮಿ ನಿಮ್ಮ ಹೆಣ್ಮಗಳು ಆಕೆ ಬಗ್ಗಿನ. ಆಕೆ ಏನು ಮಾಡಿದ್ಲವ? ಹೇಳ್ತೀನಿ ಕೇಳು. ಯವ್ವ ಎಷ್ಟು ಬೆರಿಕಿದ ಗೊತ್ತಾನ ಆಕಿ. ಈ ಮಳ್ಳಿ ಅವರ ಮಳ್ಳಿ ಇಲ್ಲ. ನಮ್ಮ ಊರಿಗೆ ಹೊಸಾಯಿ ಮಾಸ್ತರ್ ಬಂದಾನಲ್ಲ ಮಲ್ಲಪ್ಪ ಮಾಸ್ತರ. ಅವ್ನು ಕೂಡ ಏನೋ ಲವ್ ಡವಿ ಅಂತವ. ಅದ ಎತ್ತಿ ನಿನಗೆ ಯಾರು ಹೇಳಿದ್ರಿ ಇದನ್ನ? ಎಲ್ಲ ಕಟ್ಟಕತಿ ಇಲ್ಲವಾ? ಇಲ್ಲ ನಮ್ಮ ಜಗತ್ಪತಿ ಬಂದು ಎಲ್ಲ ತೋರಿಸ್ಬಿಟ್ಟ. ನಾನು ಮೊದ್ಲಿಕ್ಕೆ ನಂಬಿದ್ದಿಲ್ಲ. ಫೋನ್ನಾಗೆಲ್ಲ ತೋರಿಸ್ಬಿಟ್ನ ಯವ್ವ. ಕೆರೆ ದಂಡಿಲೆ ಆ ಮಾಸ್ತರ್ನು ಕೂಡ ಮಾತಾಡ್ಕೊಂತ ಕುಂತಿದ್ದು ನೋಡ್ಬಿಟ್ನವ. ನೋಡು ಎಂತ ದಿವ್ಸ. ಹೌದಾ ಎತ್ತಿ? ಕರೀನಾ? ಕರೀನಾ ಯವ್ವ? ಹೋಗ್ರಿ ಇಲ್ಲಕಿ. ಅದಕ್ಕೆ ನಮ್ಮ ಹುಡುಗನ ಬ್ಯಾಡ ಅಂದಳ. ಅಯ್ಯೋ ಅದೇನು ಕೈ ಹಿಡ್ಕೊಂಡು ಮಾತಾಡ್ದೇನೋ? ಏನು ಕಿಲಿ 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 ಅಂತ ನಕ್ಕೊಂತ ಮಾತಾಡ್ದೇನೋ? ಅಯ್ಯೋ ನೋಡ್ಬೇಕವ್ವ ಎರಡು ಕಣ್ಣ ಸಾಲದು. ನಾನು ಹೌದು ಅಲ್ಲು ಅಂತೇಳಿ ಚಸ್ಮಾ ಹಿಂಬರ್ಕಿ ಮಾಡಿ ನೋಡಿದ್ನವ. ಮತ್ತ ನಮ್ಮ ಜಗಪತಿ ಆಯ್ತು ತೋರಿಸಿದ ಆಯ್ಕಿನ ಯವ್ವ. ಅದಕ್ಕೆ ನಿನಗೆ ಇದನ್ನ ವಿಷಯ ತಿಳಿಸಿದ್ರ ಆತಂತೇಳಿ ಬಂದವ. ಆಯ್ತು ಎತ್ತಿ ಒಳ್ಳೆ ಸುದ್ದಿನೇ ಹೇಳಿದಿ. ಇನ್ನು ಆಟ ಆಡ್ತೀನಿ. ಇಷ್ಟು ಲಗು ಸುದ್ದಿ ಮಾಡಬೇಡ. ಇನ್ನೂ ಒಂದು ಸ್ವಲ್ಪ ಅದು ಬೆಳಿಬೇಕು. ಇನ್ನ ಈಗ ಚಿಗುರಾಕತತಿ. ನಾವು ಕಟ್ ಮಾಡಿದ್ರೆ ಹೆಂಗ ಅದನ್ನ ಬ್ಯಾಡ. ಅದನ್ನ ಚಿಗಸಿಸ್ಬೇಕು. ಚಿಗಿಸಿದ ಮ್ಯಾಲೆ ಕೊಡ್ಲಿ ಪೆಟ್ಟು ಕೊಟ್ರ ಬ್ಯಾಣಿ ಹತ್ತತಿ.
ನಾ ಹೇಳ್ದಂಗ ಕೇಳ ನನ್ನ ಸೊಸಿಯ. ಆಯ್ತತ್ತಿ, ಹಂಗ ಮಾಡ್ತೀನಿ ತಗೋ. ಸರಿ ಅತ್ತಿ ಬರ್ಲ್ಯಾ. ಮತ್ತು ಸುಮ್ಮನೆ ಶ್ರೀಧರ ಎಲ್ಲಿ ಹೋಗಿದ್ದಿ ಏನು ಎತ್ತ ಅಂತೇಳಿ ಕ್ವಶನ್ ಮಾಡಕ್ಕೆ ನಿಂದಿರ್ತಾನ. ಬರ್ತೀನಿ ಅತ್ತಿ. ಇಷ್ಟೆಲ್ಲ ಇಟ್ಕೊಂಡು ನಿನ್ನೆ ನನಗೆ ಹೇಳಕ್ಕೆ ಬಂದಾಳ ದೊಡ್ಡ ಹಿರಳಾಗಿ. ಹಂಗಲ್ಲ ಹಿಂಗಿರ್ರಿ, ಹಿಂಗೆ ಮಾಡ್ರಿ, ಹಂಗೆ ಮಾಡ್ರಿ ಅಂತೇಳಿ ತಂದ ಇಷ್ಟು ಹೊಲಸು ಇಟ್ಕೊಂಡು ಮಾಡ್ತೀನಿ. ಸಮಯ ಸಿಗ್ಲಿ, ಈಗಿನ ಸಮಯ ಸಿಕ್ಕ ಹೆಂಗೆ ಮಾಡ್ತೀನಿ ನೋಡಕಂತೆ. ಮುಗ್ದಾನ ಹಂಗೆ ಹಾಕಬಾರ್ದವ. ಅದಕ್ಕೆ ಸಮಯ ಬರ್ಬೇಕು. ಗೂಳಿನ ಒಂದಿಟ್ಟು ಓಡ್ಯಾಡಕ್ ಬಿಡ್ಬೇಕು. ಹಿಂದೆಗಡೆ ಮುಗ್ದಾನ ಹಾಕಿ ಮುಗ್ದಾನ ದಾರನ ನಮ್ಮ ಹತ್ರ ಇಟ್ಕೊಂಡು ಜಗ್ಬೇಕು ನೋಡು, ಆವಾಗ ಹತ್ತಿ ಬೀಳ್ತಾರ. ಅಷ್ಟ ಮಾಡ್ತೀನಿ ತಗೋಯತಿ. ಬರ್ಲ್ಯಾ. ನೀ ಹುಷಾರು. ಇನ್ನೊಂದು ಹೇಳ್ತೀನಿ, ಸಿರದಾರನ ಜೊತೆ ಒಟ್ಟೆ ಜಗಳ ಮಾಡಕ್ಕೆ ಹೋಗಬೇಡ. ಅವನ ಜೊತೆ ಚಂದಗೆ ಇರು ನೀನು. ಅಂದ್ರ ನಿನ್ನ ಕಾರ್ಯ ಸಾಧನೆ ಹಾಕವ್. ನೀ ಎಲ್ಲರ ಹುಡ್ಕೊಂಡ್ ಕೂಡ ಟಿಸ್ಸ ಪಸ್ಸ ಮಾಡಿದೆ ಅಂದ್ರೆ ನಿಂದು ಯಾವ್ದು ಸಾಧನೆ ಆಗಂಗಿಲ್ಲ ನೋಡು. ಆದಷ್ಟು ಅವನ ಮನಸ್ಸನ್ನ ಒಲಿಸ್ಕೊಳಕ್ ಕಲಿ. ನಿನ್ನ ಕಡೆ ವಾಲಿಸ್ಕೊ ಅವನ ಮನಸ್ಸನ್ನ. ಆಯ್ತಾಳೈತಿ.